ಏನು ಗೊತ್ತಾ ಗಾಯ್ಸ್, ಈಗ ಜೈ ಗಣೇಶ ಬೋಟನ್ನು ಈಗ ಮೇಲೆ ತಗೊಳ್ತೀವಿ. ಯಾಕೆಂದರೆ ಅದನ್ನು ಮೇಜರ್ ವರ್ಕ್ ಇದ್ದರೆ 1 ಮಂತ್ ಕೆಲಸ ಇರುತ್ತೆ. ಅದ್ರ ಒಳಗಡೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ, ಈಗ ಮೈನರ್ ಕೆಲಸ ಇರೋದಷ್ಟೇ, ಪೇಂಟಿಂಗು ಮತ್ತು ಹೊರಗಡೆ ಏನಾದರೂ ಒಳಗಡೆ ಸಣ್ಣ ಪುಟ್ಟ ಕೆಲಸ ಅಷ್ಟೇ ಇರೋದು. ಒಂದು 5 ದಿನದಲ್ಲಿ ಬಿಟ್ಕೊಡ್ತಾರೆ ಇದನ್ನು. ಇವಾಗ ಒಂದು ಸ್ವಲ್ಪ ಹೊತ್ತಿನಲ್ಲಿ ಮೇಲೆ ತಗೊಳ್ತಾರೆ ಬೋಟ್ನ. ಇದು ನನ್ನ ಫ್ರೆಂಡ್ ಬೋಟು, ಬಟ್ ಅದು ಯಾರು ಏನಂತ ಹೇಳೋಲ್ಲ. ಯಾಕೆಂದರೆ ಜನರ ಕಣ್ಣು ಗೊತ್ತಲ್ಲ, ಕೆಟ್ಟ ದೃಷ್ಟಿ ಹುರ್ಕೊಳ್ಳೋರೇ ಜಾಸ್ತಿ. ಸೊ ಹಾಗಾಗಿ ನಾವು ಹೇಳಲಿಕ್ಕಾಗಲ್ಲ ಫ್ರೆಂಡ್ ಯಾರಂತ. ನೆಕ್ಸ್ಟ್ ಬಂತು ನೋಡಿ, ಇದೇ ಬೋಟ್ ಗೈಸ್, ಇದೇ ಬೋಟ್. ಜೈ ಗಣೇಶ. ಗೈಸ್ ಇವಾಗ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಬೋಟ್ ಕೆಳಗಡೆ ಹಾಕ್ತಾರೆ. ಕೆಳಗಡೆ ಹಾಕಾದ್ಮೇಲೆ ಈ ಬೋಟು ಈಗ ಹೊರಗಡೆ ಹೋಗುತ್ತೆ, ಅಂದರೆ ಫಿಶಿಂಗ್ ಹೋಗುತ್ತೆ. ಆ ಟೈಮಲ್ಲಿ ಒಂದ್ಸಲ ನಾನು ಹೋಗ್ಬಿಟ್ಟು ಅಲ್ಲಿ ಯಾವ ಫಿಶಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಎಲ್ಲ ನೋಡುವ. ಜೈ ಗಣೇಶ ಬೋಟ್ ಇದೆ, ನನ್ನ ಫ್ರೆಂಡ್ ಬೋಟ್ ಇದು. ಸ್ವಲ್ಪ ವರ್ಕ್ ಇದೆ, ಹೊರಗಡೆ ಪೇಂಟಿಂಗ್ ಎಲ್ಲ ಇರುತ್ತೆ. ಇವಾಗ ಗಾಯ್ಸ್ ಏನಂದರೆ, ಈಗ ಈ ಬೋಟ್ನ ಈಗ ಆ ಕಡೆ ಈ ಕಡೆ ಸುತ್ತಮುತ್ತಲು 4 ಕಡೆನೂ ಹಗ್ಗ ಹಾಕ್ಕೊಂಡು ಕಟ್ಕೊಳ್ತಾರೆ. ಯಾಕೆಂದರೆ ಅದು ಸ್ಟ್ರೈಟಾಗಿ ಮಿಡ್ಲ್ ಒಂದು ಟ್ರ್ಯಾಲಿ ಇರುತ್ತೆ, ಆ ಟ್ರ್ಯಾಲಿ ಮೇಲೆ ಬರಬೇಕಾಗುತ್ತೆ ಬೋಟ್, ಇಲ್ಲಾಂದರೆ ಮೇಲ್ಗಡೆ ತಗೊಳ್ಳಿಕ್ಕೆ ಆಗಲ್ಲ. ಅವರಿಗೆ ಯಾಕೆಂದರೆ ತುಂಬ ಸಾಲ ಎಲ್ಲ ಮಾಡಿಬಿಟ್ಟು ಒಂದು ಬೋಟ್ ತೊಗೊಂಡಿರ್ತಾರೆ ಅವರು. ಗೈಸ್ ನೋಡಿ ಗಾಯ್ಸ್, ಸ್ಲೋ ಆಗಿ ಬರ್ತಾ ಇದೆ ಮೇಲ್ಗಡೆ. ಜೈ ಗಣೇಶ ಬಂತು ನೋಡಿ ಮೇಲ್ಗಡೆ. ಒಳ್ಳೇದು ಅಡಿಗಡಲ್ಲ. ಸೈಬಾಜ್ ಬಾಯ್, ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಿರೋದು? ಇದು 15 ವರ್ಷ ಆಯ್ತಾ ಗ್ಯಾಸ್? ಇದು ಸೈಬಾಜ್ ಬಾಯ್ ಅಂತ ಇವ್ರದ್ದೇ ಎಲ್ಲ, ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ಇವರೇ ನೋಡ್ಕೊಳ್ಳೋದೆಲ್ಲ. ಸೈಬಾಜ್ ಬಾಯ್